Welcome to all. Let us solve one of the model question papers of midterm examination in this session. ನೋಡಿ, ಈ ಸೆಷನ್ನಲ್ಲಿ ಬೀದರ್ ಜಿಲ್ಲೆಯ ಮಿಡ್ ಎಕ್ಸಾಮಿನೇಷನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ. ಸೊ ಪಾರ್ಟ್ ಎ ಯು ಹ್ಯಾವ್ ಟು ಆನ್ಸರ್ ಆಲ್ ದ 10 questions ಆ್ಯಂಡ್ ಪಾರ್ಟ್ ಬಿ ಯು ವಿಲ್ ಗೆಟ್ ಆಪ್ಷನ್ಸ್. ಯು ಹ್ಯಾವ್ ಟು ಆನ್ಸರ್ ಎನಿ 10 questions. ಸೊ ಇಲ್ಲಿ ಪಾರ್ಟ್ ಎನಲ್ಲಿ ಇರ್ತಕ್ಕಂಥ 10 ಕ್ವಶನ್ಸ್ಗಳನ್ನು ನೋಡೋಣ ಮತ್ತು ಪಾರ್ಟ್ ಬಿನಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನ ನೋಡಿಕೊಂಡು ಲೆಟ್ ಅಸ್ ಸಾಲ್ವ್ ಆಲ್ ದೀಸ್ ಕ್ವಶನ್ಸ್. ನೋಡಿ, ಪಾರ್ಟ್ ಎನಲ್ಲಿ ಫಸ್ಟ್ ಕ್ವಶನ್, ಎ ರಿಲೇಷನ್ ಆರ್ ಆನ್ ಎ ಈಕ್ವಲ್ಸ್ 1 2 3 ಡಿಫೈನ್ಡ್ ಬೈ ಆರ್ ಈಕ್ವಲ್ಸ್ 1 1 1 2 3 3 ಈಸ್ ನಾಟ್ ಸಿಮೆಟ್ರಿಕ್ ವೈ. ಸೊ ಅದು ಸಿಮೆಟ್ರಿಕ್ ಆಗಿಲ್ಲ, ರೀಸನನ್ನು ಬರೀಬೇಕಾಗುತ್ತೆ. Second is, give an example of a relation which is symmetric but neither reflexive nor transitive. Third question is, write the domain of the function y equals secant inverse x. ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಎಲ್ಲ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳ ಡೊಮೇನ್ ಮತ್ತು ರೇಂಜ್ಗಳನ್ನು ಕಲಿಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇರುತ್ತೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಕೂಡ ಥರ್ಡ್ ಕ್ವಶನ್ ಈಸ್ ರಿಲೇಟೆಡ್ ಟು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಸೊ ನೀವು ಡೊಮೇನ್ ಮಾತ್ರ ಬರೀಬೇಕಾಗುತ್ತೆ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ -1/√3. Then definition, you can expect one definition, that is define a scalar matrix. Then find the value of x if determinant of 2 3 4 5 on the left hand side and on the right hand side x 3 2x 5. Then find dy by dx if y equals sin of log x where x is greater than 0. ನೋಡಿ, 8 ಮತ್ತು 9ನೇ ಕ್ವಶನ್ನು ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂಥ ಸಿಂಪಲ್ ಕ್ವಶನ್ಸ್. ಸೊ ಇವ್ಯಾಲ್ಯೂಯೇಟ್ secant x into secant x plus tan x, then evaluate sin of 2 plus 5x into dx. 10th question is, define feasible region in the linear programming problem. So these are the 10 questions appeared in part A. So I am talking about model question paper of Bidar district. ಸೊ ಇವನ್ನೆಲ್ಲನೂ ಕೂಡ ನಾವು ಆನ್ಸರ್ ಮಾಡೋಣ. ಫಸ್ಟ್ ಲೆಟ್ ಅಸ್ ರೀಡ್ ದ ಕ್ವಶನ್ಸ್. ನೋಡಿ, ಪಾರ್ಟ್ ಬಿನಲ್ಲಿ ಸೊ ನಾವು ನಮಗೆಲ್ಲ ಪ್ಯಾಟರ್ನ್ ಗೊತ್ತಿರಬೇಕು. ಸೊ ಪಾರ್ಟ್ ಬಿನಲ್ಲಿ ನಮಗೆ 14 ಕ್ವಶನ್ಸ್ ಇರುತ್ತೆ. ಸೊ ವಿ ಕ್ಯಾನ್ ಆನ್ಸರ್ ಎನಿ 10. ಸೊ 10 ಕ್ವಶನ್ಸ್, 10 ಕ್ವಶನ್ಸನ್ನು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನೋಡಿ, ಡಿಫೈನ್ ಈಕ್ವಲೆನ್ಸ್ ರಿಲೇಷನ್, ಗಿವ್ ಆನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ಟ್ರಾನ್ಸಿಟಿವ್ ಅಂತಿದೆ. 12th ಕ್ವಶನ್, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಗಿವನ್ ಬೈ ಆರ್ ಈಕ್ವಲ್ಸ್ 1 2 2 1 ಈಸ್ ಸಿಮೆಟ್ರಿಕ್ ಬಟ್ ನೀದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ದೆನ್ 13th ಕ್ವಶನ್ ಈಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆಫ್ π/3 ಮೈನಸ್ ಸೈನ್ ಇನ್ವರ್ಸ್ ಆಫ್ ಮೈನಸ್ ಆಫ್ ಅಂತಿದೆ. ಮತ್ತು 14th ಕ್ವಶನ್ ಕೂಡ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 15th, ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್ -2 0 0 4 0 k ಈಸ್ 4 ಸ್ಕ್ವೇರ್ ಯೂನಿಟ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಸೊ 16th ಕ್ವಶನ್ ನೋಡ್ತಾ ಇದ್ದೀರಿ. ನೋಡಿ, 16th ಕ್ವಶನ್ನು, ಸೊ ಇದು ಆ್ಯಕ್ಚುಲಿ ಇದು 1 ಮಾರ್ಕ್ ಕ್ವಶನ್ನು. ಓಕೆ, ಇದು ಇಲ್ಲಿ ಅಪಿಯರ್ ಆಗಿದೆ. ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ with the determinant of a is 6, find the value of determinant of a in a dash ಅಂತಿದೆ. Then 17th, if y equals sin inverse x whole to the power x, find dy by dx. Then differentiate log of log x base 7 with respect to x. Then find dy by dx if y to the power of x equals x to the power of y. So 20th question is, if ax plus by square is equal to cos y, find dy by dx. Then let's move on. 20th question is over. Okay, 21st ನೋಡಿ, find the local maximum value of the function ಅಂತಿದೆ. g of x is equal to x cube minus 3x. Then find the slope of the tangent to the curve y equals x cube minus x at x is equal to 2. ನೋಡಿ, 23 ಮತ್ತು 24ನೇ ಕ್ವಶನ್ನು. ಸೊ ಇವೆರಡೂ ಕೂಡ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್, 2 ಮಾರ್ಕ್ಸ್. ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ e to the power x ಇಂಟು, ಸೊ ಒಳಗಡೆ ಒಂದು ಫಂಕ್ಷನ್ ಇದೆ. ದೆನ್ ಇವ್ಯಾಲ್ಯೂಯೇಟ್ ಕಾಸ್ ಆಫ್ ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಅಂತ ಇದೆ. ಸೊ ಲೆಟ್ ಅಸ್ ವರ್ಕೌಟ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ. ಸೊ ಇದು ಸಪ್ರೇಟಾಗಿ ಕ್ವಶನ್ಸನ್ನು ಬರೀರಿ. ಇದನ್ನು ಸಪ್ರೇಟಾಗಿ ಆನ್ಸರ್ಸ್ ಕೂಡ ನೀವು ಕ್ಯಾನ್ ಕೀಪ್ ಎ ಸಪ್ರೇಟ್ ಫೈಲ್ ಫಾರ್ ದಿಸ್. ಓಕೆ, ಸೊ ಈಗ ನಾವು ಕ್ವಶನ್ಸನ್ನು ಓದಿದ್ದೀವಿ. ಸೊ 1 by 1 ಲೆಟ್ ಅಸ್ ಆನ್ಸರ್ ಪಾರ್ಟ್ ಎ ಕ್ವಶನ್ಸ್. ನೋಡಿ, ಪಾರ್ಟ್ ಎ ಕ್ವಶನ್ಸನ್ನು ಈಗ ಆನ್ಸರ್ ಮಾಡೋಣ. ಸೊ ಮೊದಲನೇ ಕ್ವಶನ್ನು, ಸೊ ಲೆಟ್ ಅಸ್ ಟೇಕ್ ಅಪ್ ದಿಸ್ ಫಸ್ಟ್ ಕ್ವಶನ್.
ಸೊ ಈಸ್ ನಾಟ್ ಸಿಮೆಟ್ರಿಕ್, ದ ಗಿವನ್ ರಿಲೇಷನ್ ಈಸ್ ನಾಟ್ ಸಿಮೆಟ್ರಿಕ್ ವೈ ಅಂತ ಇದೆ. ಸೊ 1 1 1 2 ಅಬ್ಸರ್ವ್ ಮಾಡಿ, 1 1 1 2 3 3. So relation is given as 1 1 1 2 ನೋಡಿ 1 1 1 2 3 3. ಸೊ 3 ಪೇರ್ಸು ರಿಲೇಷನ್ ಒಳಗಡೆ ಇದೆ. ಸೊ ಇಟ್ ಇಸ್ ನಾಟ್ ಸಿಮೆಟ್ರಿಕ್ ವೈ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ನೋಡಿ 1 2 ಅಂತಕ್ಕಂಥ ಪೇರ್ ಇದೆ. ಸೊ ನಮಗೆ ಎ ಬಿ ಅಂತಕ್ಕಂಥ ಪೇರ್ ಇದ್ದರೆ ಬಿ ಎ ಅಂತಕ್ಕಂಥ ಪೇರ್ ಇರಬೇಕು. ಸೊ 2 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಇದು ಸಿಮೆಟ್ರಿಕ್ ರಿಲೇಷನ್ ಆಗಿರೋದಿಲ್ಲ. Then second question, ನೋಡಿ give an example of a relation which is symmetric but neither reflexive nor transitive. ಸೊ ಸಿಮೆಟ್ರಿಕ್ ಮಾತ್ರ ಆಗಿರಬೇಕು, ರಿಫ್ಲೆಕ್ಸಿವ್ ಆಗಿರೋ ಆಗಿಲ್ಲ, ಟ್ರಾನ್ಸಿಟಿವ್ ಆಗಿರೋ ಆಗಿಲ್ಲ. ಸೊ ಇಲ್ಲಿ ನಮಗೆ 1ನೇ ಕ್ವಶನ್ 2ನೇ ಕ್ವಶನ್ ನೋಡಿದರೆ ಸೊ ದೇ ಲುಕ್ ಸಿಮಿಲರ್. ನೋಡಿ ಈಗ ಒಂದು ರಿಲೇಷನನ್ನು ನಾವು ಯಾವಾಗಲೂ ಸೆಟ್ ಮೇಲೆ ಡಿಫೈನ್ ಮಾಡಬೇಕು. ಸೊ ನಾನು ಐ ವಿಲ್ ಕನ್ಸಿಡರ್ ದ ಸೆಟ್ ಎ ಆ್ಯಸ್ 1 2 3 ಆ್ಯಂಡ್ ಐ ವಿಲ್ ಡಿಫೈನ್ ದ ರಿಲೇಷನ್ ಆನ್ ದಿಸ್ ಸೆಟ್. ಸೊ ಅದು ಸಿಮೆಟ್ರಿಕ್ ಮಾತ್ರ ಆಗಿರಬೇಕು ಅಂದರೆ ಸಿಮೆಟ್ರಿಕ್ ಪ್ರಾಪರ್ಟಿ ಫಾಲೋ ಮಾಡೋವಂಥ ಪೇರ್ಸನ್ನು ಮಾತ್ರ ಬರೆಯೋಣ. ನೋಡಿ ಇಷ್ಟೇ ಆಗಿರ್ಬೇಕು ನಮ್ಮ ಆನ್ಸರ್. ಸೊ ಇಟ್ ಈಸ್ ಸಿಮೆಟ್ರಿಕ್ ಬಿಕಾಸ್ 1 2 ಈಸ್ ಪ್ರೆಸೆಂಟ್ ಇಂಪ್ಲೈಸ್ 2 1 ಈಸ್ ಆಲ್ಸೋ ಪ್ರೆಸೆಂಟ್. ಸೊ ಇದು ಯಾಕೆ ನಮಗೆ ರಿಫ್ಲೆಕ್ಸಿವ್ ಆಗಲಿಲ್ಲ ಅಂದರೆ ನಾವು ಜಸ್ಟಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಸೊ 1 1 ಅಂತಕ್ಕಂಥ ಪೇರ್, 2 2 ಅಂತಕ್ಕಂಥ ಪೇರ್ ಅಥವಾ 3 3 ಅಂತಕ್ಕಂಥ ಪೇರು ಯಾವುದೂ ಕೂಡ ನಮ್ಮ ರಿಲೇಷನಲ್ಲಿ ಇಲ್ಲ. ಹಾಗಾಗಿ ಇದು ರಿಫ್ಲೆಕ್ಸಿವ್ ಆಗೋಲ್ಲ. ಸಿಮೆಟ್ರಿಕ್ ಯಾಕೆ ಆಗೋಲ್ಲ ಅಂದರೆ 1 2 ಇದೆ, 2 1 ಇದೆ, ಬಟ್ 1 1 ಕೂಡ ಇಲ್ಲ. ಹಾಗಾಗಿ ಇದು ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ಸೊ ದಿಸ್ ಶುಡ್ ಬಿ ದ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ನೋಡಿ 3ನೇ ಕ್ವಶನ್ನು, ರೈಟ್ ದ ಡೊಮೇನ್ ಆಫ್ ದ ಫಂಕ್ಷನ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಡೊಮೇನು ನೋಡಿ, ಈ ಸೀಕೆಂಟ್ ಇನ್ವರ್ಸ್ ಎಕ್ಸಿನ ಡೊಮೇನು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಮೈನಸ್, ಸೊ ಇಲ್ಲಿ ಬ್ರ್ಯಾಕೆಟ್ಗಳನ್ನ ಹಾಕುವಾಗ ಕೇರ್ಫುಲ್ ಆಗಿರಬೇಕು, ಓಪನ್ ಇಂಟರ್ವಲ್ -1 to 1. ಸೊ ದಿಸ್ ಈಸ್ ದ ಡೊಮೇನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ದೆನ್ 4th ಕ್ವಶನ್, write the principal value of cot inverse -1/√3 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಫಾರ್ಮುಲಾ ನೋಡಿ, ಕಾಟ್ ಇನ್ವರ್ಸ್ ಆಫ್ -x ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ಸೊ ಕಾಟ್ ಇನ್ವರ್ಸ್ ಆಫ್ -x ಇಸ್ ಪೈ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್, ಪೈ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್. ದಟ್ ಈಸ್, ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡೋಣ. ಸೊ ಪೈ ಮೈನಸ್, ನೋಡಿ ಇದು 1 ಮಾರ್ಕ್ಸಿನ ಕ್ವಶನ್ ಆದರೂ ಕೂಡ ನಾವೆಲ್ಲ ಸ್ಟೆಪ್ಸನ್ನು ಬರೀಬೇಕು. ಕಾಟ್ ಇನ್ವರ್ಸ್ ಆಫ್ 1/√3. ಸೊ ಕಾಟ್ ಇನ್ವರ್ಸ್ ಆಫ್ 1/√3 ಅಂದರೆ ಡೈರೆಕ್ಟಾಗೂ ಬರೀಬೋದು. ದಟ್ ಈಸ್ ಕಾಟ್ 60 ಈಸ್ 1/√3 ಅಂದರೆ ನಮಗೆ ಕಾಟ್ π/3 ಆಗುತ್ತೆ. ಸೊ ಅಲ್ಲಿಗೆ ಪೈ ಮೈನಸ್ π/3. ಸೊ ಇದನ್ನು ನಾನು LCM ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ, ಸೊ ವಿಲ್ ಬಿ ಗೆಟಿಂಗ್ 2π/3. ಸೊ ಇದು ಕಾಟ್ ಇನ್ವರ್ಸ್ ಆಫ್ -1/√3ಯ ಪ್ರಿನ್ಸಿಪಲ್ ವ್ಯಾಲ್ಯೂ ಆಗುತ್ತೆ, 2π/3. ದೆನ್ ನೋಡಿ 5th ಕ್ವಶನ್ನು, ಡಿಫೈನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಿದೆ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸಿಗೆ ಎಕ್ಸಾಂಪಲ್ ಅಲ್ಲ, ಡಿಫೈನ್ ಮಾಡಬೇಕು. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗೋದಕ್ಕಿಂತ ಮುಂಚೆ ಅದೇನಾಗಿರಬೇಕು, ಡಯಾಗನಲ್ ಮ್ಯಾಟ್ರಿಕ್ಸು ಅಂದರೆ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಪ್ರೆಸೆಂಟ್ ಇರ್ತದೆ. ಸೊ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಫ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್, ಅಥವಾ ನೀವು ಈಕ್ವಲ್ ಅಂತಲೂ ಬರೀಬೋದು. ನೋಡಿ ದಿಸ್ ಶುಡ್ ಬಿ ದ ವೇ ಆಫ್ ರೈಟಿಂಗ್ ದ ಡೆಫಿನಿಷನ್. ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಫ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಸೊ ಎಲ್ಲ ಡಯಾಗನಲ್ ಎಲಿಮೆಂಟ್ಸ್ ಅಂದರೆ ಅಫ್ಕೋರ್ಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂಡರ್ಸ್ಟುಡ್. ಸೊ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲದೂ ಕೂಡ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಅಂಥ ಮ್ಯಾಟ್ರಿಕ್ಸನ್ನು ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 6th ಕ್ವಶನ್, ಲೆಟ್ ಅಸ್ ಗೋ ಫಾರ್ 6th ಕ್ವಶನ್. ಸೊ ಡಿಟರ್ಮಿನೆಂಟ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡು ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಸೊ ರೈಟ್ ಹ್ಯಾಂಡ್ ಸೈಡ್ x3 2x5 ಅಂತಿದೆ. ಸೊ ನಾವು ಇಲ್ಲಿ ಎರಡನ್ನೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. ಸೊ 2 5s are 10, 10 minus 4 3s are 12. ಸೊ ಇಲ್ಲಿ ನಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ 5x - 6x ಆಯಿತು. ಸೊ 10 - 12
ಓಕೆ 10 ಮೈನಸ್ 12, ಸೊ ಐ ವಿಲ್ ಗೆಟಿಂಗ್ -2, 5x ಮೈನಸ್ 6x ಅಂದರೆ -x. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ನೆಗೆಟಿವ್ ಸೈನ್ ಕ್ಯಾನ್ಸಲ್ ಆಗಿ, ಸೊ ವಿಲ್ ಬಿ ಗೆಟಿಂಗ್ ವ್ಯಾಲ್ಯೂ ಆ್ಯಸ್ 2, x = 2. ದೆನ್ ಲೆಟ್ ಅಸ್ ಗೋ ಫಾರ್ 7th ಕ್ವಶನ್. ನೋಡಿ, ಇಂಥ ಕ್ವಶನ್ ಭಾಳ ಸುಲಭವಾಗಿರುತ್ತೆ. ಸೊ ನಾವು ಡಿಫ್ರೆನ್ಷಿಯೇಷನ್ ಮಾಡೋದು ಗೊತ್ತಿರಬೇಕು, ಡಿಫ್ರೆನ್ಷಿಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ ಸಂಬಂಧಪಟ್ಟಂಗೆ. ಸೊ ಇದು ಒಂದು ಕಾಂಪೋಸಿಟ್ ಫಂಕ್ಷನ್ನು. ಸೊ ಫೈಂಡ್ dy/dx ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ನಮಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ನೋಡಿ ಒಂದೇ ಸ್ಟೆಪ್ಪಲ್ಲಿ ನಾವು ಆನ್ಸರ್ನ ಬರೀಬೋದು. dy/dx ಆಯಿತು. ನೋಡಿ ರೈಟ್ ಹ್ಯಾಂಡ್ ಸೈಡಲ್ಲಿ ಹೊರಗಡೆ ಇರ್ತಕ್ಕಂಥ ಫಂಕ್ಷನ್ನು ಸೈನ್ ಫಂಕ್ಷನ್ನು. ಹಾಗಾದರೆ ಸೈನಿನ ಡೆರಿವೇಟಿವ್ ಏನು? ಕಾಸು. ಸೊ ಕಾಸ್ ಎಕ್ಸ್ ಜಾಗದಲ್ಲಿ ಏನಿದೆ? ಲಾಗ್ ಎಕ್ಸ್ ಬರೆಯೋಣ. ಇಂಟು ಈ ಒಳಗಡೆ ಇರ್ತಕ್ಕಂಥ ಒಂದು ಫಂಕ್ಷನ್, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ 2 ಫಂಕ್ಷನ್ಸ್. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು? 1/x. ನಾವು ಇಷ್ಟು ಆನ್ಸರ್ ಬರೆದ್ರೆ ಸಾಕು. ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು 1/x, ಅಥವಾ ಇದು ಕಾಸ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತಲೂ ಬರೀಬೋದು. ದೆನ್ ಲೆಟ್ ಅಸ್ ಗೋ ಫಾರ್ 8th ಕ್ವಶನ್. ನೋಡಿ, ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ಅಂತ ನೋಡಿದ್ವಿ ನಾವಲ್ಲಿ. ಸೊ ಏನು ಕೊಟ್ಟಿದ್ದಾರೆ? ಇಂಟಿಗ್ರಲ್ ಆಫ್ ಸೀಕ್ಯಾಂಟ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕಿಂತ ಮುಂಚೆ ನಾವು ನೋಡಿ ಹೊರಗಡೆ ಇರ್ತಕ್ಕಂಥ ಟರ್ಮಿಂದ ಮಲ್ಟಿಪ್ಲೈ ಮಾಡೋಣ. ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್ ಅಂದರೆ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಆಯಿತು, ಪ್ಲಸ್ ಸೀಕ್ಯಾಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ಎರಡೂ ಟರ್ಮ್ಸನ್ನು ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡೋಣ. ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಲ್ಲದೂ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು? ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಟ್ಯಾನ್ ಎಕ್ಸು. ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತಂದರೆ ಸೀಕ್ಯಾಂಟ್ ಎಕ್ಸ್ ಆಗುತ್ತೆ, ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ನೋಡಿ, ಈ ಥರ ನೇರವಾದ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ಮುಲಾಗಳನ್ನೆಲ್ಲ ಓದ್ಕೊಳ್ಬೇಕು. ಸೊ ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂದರೆ ಸೀಕ್ಯಾಂಟ್ ಎಕ್ಸ್, ಬಿಕಾಸ್ ಡೆರಿವೇಟಿವ್ ಆಫ್ ಸೀಕ್ಯಾಂಟ್ ಎಕ್ಸ್ ಈಸ್ ಸೀಕ್ಯಾಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ದಿಸ್ ಕಂಪ್ಲೀಟ್ಸ್ ದ ಆನ್ಸರ್ ಫಾರ್ 8th ಕ್ವಶನ್. ನೋಡಿ, 9th ಕ್ವಶನ್ ಮತ್ತೊಮ್ಮೆ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇಂಟಿಗ್ರಲ್ ಆಫ್ ಸೈನ್ ಆಫ್ 2 + 5x ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಏನು ನಮಗೆ ನೋಡಿ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಫಾರ್ಮುಲಾ. ಸೊ ಅದನ್ನು ಹೆಂಗೆ ನೆನ್ಪಿಟ್ಕೋಬೇಕು ನಾವು? ನೋಡಿ, ಇದು ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಅಷ್ಟೇ. ಸೊ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ನಮಗೆ ಗೊತ್ತಿದೆ. ಏನದು? ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್. ಇದನ್ನು ನಾವು ರಿವರ್ಸ್ ಪ್ರೊಸೆಸಲ್ಲಿ ಬರೆಯೋದಾದರೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಾಗಬೇಕು? ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಶುಡ್ ಬಿ ಮೈನಸ್ ಕಾಸ್ ಎಕ್ಸ್. ಹೌದಾ? ನೋಡಿ, ಇಂಟಿಗ್ರೇಷನ್ ಆಫ್ ಸೈನ್ ಫಂಕ್ಷನ್ ಈಸ್ ಮೈನಸ್ ಕಾಸ್ ಎಕ್ಸ್. ಓಕೆ, ಹಾಗಾದರೆ ನಮಗೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ನೋಡಿ, ಸೈನ್ ಎಕ್ಸ್ ಜಾಗದಲ್ಲಿ 2 + 5x ಅಂತಿದೆ, ಬೈನಾಮಿಯಲ್ ಇದೆ. ಸೊ ನಮಗೆ ಗೊತ್ತು ಬೈನಾಮಿಯಲ್ ಕೊಟ್ಟರು ಅಂದರೆ ಮೈನಸ್ ಕಾಸ್ ಎಕ್ಸ್, ವಾಟ್ ಎವರ್ ದ ಬೈನಾಮಿಯಲ್ ಇಸ್ ಗಿವನ್ ಅದನ್ನೇ ಬರೀರಿ. ಸೊ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಶುಡ್ ಬಿ ರಿಟರ್ನ್ ಇನ್ ದ ಡಿನಾಮಿನೇಟರ್ ಅಂದರೆ 5 + c. ಸೊ ಇದು 9ನೇ ಕ್ವಶನ್ಗೆ ಇಂಟಿಗ್ರಲ್. ದೆನ್ ಡಿಫೈನ್ ಫೀಸಬಲ್ ರೀಜನ್ ಅಂತಿದೆ. ಸೊ ಫೀಸಬಲ್ ರೀಜನ್ ಅಂತಂದರೆ ನಾವು ಎಲ್ಲ ಸ್ಟ್ರೈಟ್ ಲೈನ್ಗಳನ್ನು ಡ್ರಾ ಮಾಡಿ ಅದು ಟುವರ್ಡ್ಸ್ ದ ಆರಿಜಿನ್ ಬರುತ್ತಾ ಅಥವಾ ಅವೇ ಫ್ರಮ್ ದ ಆರಿಜಿನ್ ಬರುತ್ತಾ ಅಂತ ಗುರ್ತು ಮಾಡಿ ಒಂದು ಸಾಮಾನ್ಯ ಪ್ರದೇಶವನ್ನು ಶೇಡ್ ಮಾಡ್ತೀವಿ. ಅದನ್ನು ನಾವು ಫೀಸಬಲ್ ರೀಜನ್ ಅಂತ ಹೇಳ್ತೀವಿ. ದಿ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ಆಲ್ ದ ಇನ್ಇಕ್ವಾಲಿಟೀಸ್ ಅಥವಾ ಕನ್ಸ್ಟ್ರೈಂಟ್ಸ್ ಅಂತ ಬರೀಬೋದು. ಆಲ್ ದ ಕನ್ಸ್ಟ್ರೈಂಟ್ಸ್ ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್. ನಾನ್ ನೆಗೆಟಿವ್ ಯಾವ ಇರ್ತವೆ? ಇನ್ಕ್ಲೂಡಿಂಗ್ x > 0. ನಿಮ್ಗೆ ವರ್ಡಲ್ಲಿ ಬರೆಯೋಕ್ಕೆ ಇಷ್ಟ ಇಲ್ಲ ಅಂದರೆ x > 0, y > 0 ಈಸ್ ಕಾಲ್ಡ್ ಫೀಸಬಲ್ ರೀಜನ್ ಅಂತ ಬರೀಬೋದು. ನೋಡಿ, ಇಲ್ಲಿ ಕಾಮನ್ ಅನ್ನೋ ವರ್ಡನ್ನು ನಾವು ಯೂಸ್ ಮಾಡಬೇಕು. ಕಾಮನ್, ಬರೀ ರೀಜನ್ ಅಂತ ಬರೀಬಾರ್ದು. ದ ಕಾಮನ್ ರೀಜನ್ ಅಂದರೆ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಇನ್ಇಕ್ವಾಲಿಟಿಗಳನ್ನು ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಪಾಯಿಂಟ್ಸ್ಗಳು ನಮಗೆ ಆ ಪ್ರದೇಶದಲ್ಲಿ ಸಿಗ್ತದೆ. ಅಂಥ ಒಂದು ರೀಜನನ್ನು ವಿ ಕಾಲ್ ಇಟ್ ಆ್ಯಸ್ ಫೀಸಬಲ್ ರೀಜನ್. ಸೊ ದಿಸ್ ಕಂಪ್ಲೀಟ್ಸ್ ಆಲ್ ದ ಆನ್ಸರ್ಸ್ ಫಾರ್ 10 ಕ್ವಶನ್ಸ್ ಕ್ಯಾರಿಂಗ್ 1 ಮಾರ್ಕ್. ಸೊ ಇದು ಪಾರ್ಟ್ ಎನಲ್ಲಿ ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡಿದ್ದೀವಿ. ಲೆಟ್ ಅಸ್ ಮೂವ್ ಟು ಪಾರ್ಟ್ ಬಿ. ನೋಡಿ, ಪಾರ್ಟ್ ಬಿನಲ್ಲಿ ನಾನು ಆಗಲೇ ಕ್ವಶನ್ಸನ್ನು ಓದಿದೆ 11ನೇ ಕ್ವಶನ್ನಿಂದ. ಓಕೆ, ಪಾರ್ಟ್ ಬಿನಲ್ಲಿ ಗೊತ್ತಿರಬೇಕು ನೋಡಿರಿ, ಕ್ವಶನ್ ನಂಬರ್ 11 to 24 ಇರುತ್ತೆ, ಕ್ಯಾರಿಂಗ್ 2 ಮಾರ್ಕ್ಸ್. ಇದರಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ
10 ಕ್ವಶನ್ಸ್. ಸೊ ಹಾಗಾದ್ರೆ ನಾವೇನು ಮಾಡ್ಬೋದು ಇಲ್ಲಿ ನೋಡೋಣ. ಡಿಫೈನ್ ಇಕ್ವಿವೆಲೆನ್ಸ್ ರಿಲೇಷನ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ರಿಲೇಷನ್ ವಿಚ್ ಈಸ್ ಟ್ರಾನ್ಸಿಟಿವ್ ಅಂತಿದೆ 11th ಕ್ವಶನ್. ಸೊ ಇದು ಡೆಫಿನಿಷನ್ ಓರಿಯೆಂಟೆಡ್ ಕ್ವಶನ್ ಕೇಳಿದ್ದಾರೆ. ಸೊ ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ನಾವು ಯಾವಾಗ ಹೇಳ್ತೀವಿ, ಎ ರಿಲೇಷನ್ ಆರ್ ಈಸ್ ಎನ್ ಇಕ್ವಿವೆಲೆನ್ಸ್ ರಿಲೇಷನ್. ಸೊ ಅದು ಆ ರಿಲೇಷನ್ ಇಕ್ವಿವೆಲೆನ್ಸ್ ರಿಲೇಷನ್ ಆಗಬೇಕಾದ್ರೆ ಇಫ್ ಆರ್ ಈಸ್, ಸೊ ಅದು ಮೂರೂ ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡಬೇಕು. ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಆ್ಯಂಡ್ ನೋಡಿ ಟ್ರಾನ್ಸಿಟಿವ್ ಆಗಿರಬೇಕು. ಇವು ಮೂರೂ ಇದ್ದರೆ ಆ ರಿಲೇಷನ್ನ ನಾವೇನಂತ ಕರಿತೀವಿ, ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ಇದ್ರ ಜೊತೆ ಅವರು ಒಂದು ಎಕ್ಸಾಂಪಲನ್ನು ಬರೀರಿ ಅಂತ ಹೇಳಿದ್ದಾರೆ. ರೈಟ್ ಅನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ಟ್ರಾನ್ಸಿಟಿವ್ ಓನ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವು ಒಂದು ಸೆಟ್ಟನ್ನು ಡಿಫೈನ್ ಮಾಡಬೇಕು. ಓಕೆ, ಲೆಟ್ ಅಸ್ ಟೇಕ್ ಇಟ್ 1 2 3. ಸೊ ನಾವು ಪಾರ್ಟಿನಲ್ಲಿ ಮೊದಲನೇ ಕ್ವಶನ್ ಎರಡನೇ ಕ್ವಶನಲ್ಲಿ ನೋಡಿದ್ವಲ್ಲ ಒಂದು ಸೆಟ್. ಸೊ ಈಗ ಈ ಸೆಟ್ ಮೇಲೆ ನಾನು ರಿಲೇಷನ್ನ ಡಿಫೈನ್ ಮಾಡ್ತೀನಿ. ಸೊ ನೋಡಿ ಅಲ್ಲಿ ಏನು ಕೇಳಿದ್ದಾರೆ, ಟ್ರಾನ್ಸಿಟಿವ್ ಅಷ್ಟೇ ಆಗಿರಬೇಕು. ಅಂದರೆ ಟ್ರಾನ್ಸಿಟಿವಿಟಿ ಅಂತಂದರೆ ನಾವು ತಗೊಳ್ತಕ್ಕಂಥ ಪೇರ್ಗಳು ನೋಡಿ, ಎ ಬಿ ಅಂತಕ್ಕಂಥ ಪೇರು, ಆಮೇಲೆ ಬಿ ಸಿ ಅಂತಕ್ಕಂಥ ಪೇರ್ ಇದ್ದರೆ ಎ ಸಿ ಅಂತಕ್ಕಂಥ ಪೇರ್ ಇರಬೇಕು. ಇದು ಟ್ರಾನ್ಸಿಟಿವ್ ಪ್ರಾಪರ್ಟಿ. ಈ ಥರ ನಾನು ಇಲ್ಲಿ ಎಲಿಮೆಂಟ್ಸ್ಗಳನ್ನ ಅಥವಾ ಪೇರ್ಗಳನ್ನು ಬರಿತಾ ಹೋಗ್ತೀನಿ. ಸೊ 1 2 ಇಫ್ ಐ ರೈಟ್ ಸೇ 1 2 ಬರೆದು ನಾನು 2 3 ಬರದೆ ಅಂದರೆ 1 3 ನಾನು ಇನ್ಕ್ಲೂಡ್ ಮಾಡಲೇಬೇಕು. ನೋಡಿ, ಐ ವಿಲ್ ಪುಟ್ ದ ಫ್ಲವರ್ ಬಕೆಟ್. ಸೊ ಇದು ಇಟ್ ಈಸ್ ಎ ಎಕ್ಸಾಂಪಲ್ ಫಾರ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಇದು 11ನೇ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಸೊ ಲೆಟ್ ಅಸ್ ಗೋ. ನೋಡಿ 12th ಕ್ವಶನ್ ವೆರಿ ಸಿಂಪಲ್, ನಾವು ಇಲ್ಲೇ ಆನ್ಸರ್ ಮಾಡ್ಬೋದು. ಶೋ ದಟ್ ದ ರಿಲೇಷನ್ ಆರ್ 1 2 2 1 ಈಸ್ ಸಿಮೆಟ್ರಿಕ್ ಬಟ್ ನೀದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿದ್ದಾರೆ. ಸೊ ವೆರಿ ವೆರಿ ಸಿಂಪಲ್ ಕ್ವಶನ್ 12th. ಸೊ ಅದೇ ಸೆಟ್ಟು ನೋಡಿ 1 2 3 ಮೇಲೆ ಡಿಫೈನ್ ಮಾಡಿದ್ದಾರೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು, 1 2 2 1 ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ನೋಡಿ, ಇದು ಸಿಮೆಟ್ರಿಕ್ ಮಾತ್ರ ಆಗಿದೆ. ಸಿಮೆಟ್ರಿಕ್ ಯಾಕಾಗಿದೆ, 1 2 ಇದೆ, 2 1 ಈಸ್ ಪ್ರೆಸೆಂಟ್, ದೇರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಯಾವುದೇ ಎಲಿಮೆಂಟು ಸೆಲ್ಫ್ ಅದೇ ಎಲಿಮೆಂಟ್ಗೆ ರಿಲೇಟ್ ಆಗಿಲ್ಲ. 1 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಇದು ಸಿಮೆಟ್ರಿಕ್ ಆಯಿತು ಬಟ್ ರಿಫ್ಲೆಕ್ಸಿವ್ ಆಗಲಿಲ್ಲ. ಸೊ ಟ್ರಾನ್ಸಿಟಿವ್ ಯಾಕೆ ಆಗಲಿಲ್ಲ ಅಂತಲೂ ಬರೀಬೋದು ನಾವು. ನೋಡಿರಿ 1 2 ಇದೆ, 2 1 ಇದೆ. ಐ ವಿಲ್ ರೈಟ್ ಇಟ್ ಇನ್ ದ ನೆಕ್ಸ್ಟ್ ಸ್ಟೆಪ್. ಓಕೆ, ಕಂಟಿನ್ಯೂಷನ್. 1 2 ಬಿಲಾಂಗ್ಸ್ ಟು ಆರ್, 2 1 ಬಿಲಾಂಗ್ಸ್ ಟು ಆರ್ ಅಂದರೆ ನಮ್ಮ ರಿಲೇಷನಲ್ಲಿ ಇದೆ, ಬಟ್ 1 1 ಅಂತಕ್ಕಂಥ ಪೇರ್ ಇಲ್ಲ. ಹಾಗಾಗಿ ಇದು ಟ್ರಾನ್ಸಿಟಿವ್ ಕೂಡ, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್, ಇದು ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ಸೊ ಈ ಥರ ನಾವು ಬರೆದ್ರೆ ಆನ್ಸರ್ ಅದು ಮುಗಿಯುತ್ತೆ. ದೆನ್ ಲೆಟ್ ಅಸ್ ಗೋ ಫಾರ್ 13th ಕ್ವಶನ್. ನೋಡಿ 13ನೇ ಕ್ವಶನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಿಗೆ ಸಂಬಂಧಪಟ್ಟದ್ದು. ಸೈನ್ ಆಫ್ ಏನಿದೆ ಅಂತ ಬರಿತೀನಿ. π/3 ಮೈನಸ್ ಸೈನ್ ಇನ್ವರ್ಸ್ ಆಫ್ ಮೈನಸ್ ಆಫ್ ಅಂತಿದೆ. ಸೊ ಇಲ್ಲಿ ನಾವು ಇದನ್ನು ಸಿಂಪ್ಲಿಫೈ ಮಾಡುವಾಗ π/3 ಹಾಗೆ ಬರ್ಕೊಳ್ಳೋಣ. ನೋಡಿ, ಸೈನ್ ಇನ್ವರ್ಸ್ ಆಫ್ ಮೈನಸ್ ಹಾಫ್ ಅಂತಿದೆ. ಸೊ ಇದು ಫಾರ್ಮುಲಾವನ್ನು ಇಲ್ಲಿ ನೋಟ್ ಮಾಡ್ಕೊಳ್ಳೋಣ. ನೀವು ನೋಟ್ ಮಾಡ್ಕೋಬೇಕು ನೋಟ್ಬುಕ್ಕಲ್ಲಿ. ನೋಡಿ, ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಫಾರ್ಮುಲಾ ಏನು ಹೇಳುತ್ತೆ, ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ನೋಟ್ ಡೌನ್ ದಿಸ್ ಫಾರ್ಮುಲಾ. ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್. ಹಾಗಾದರೆ ಈ ಫಾರ್ಮುಲಾವನ್ನು ಸೆಕೆಂಡ್ ಟರ್ಮಿಗೆ ನಾನು ಅಪ್ಲೈ ಮಾಡಿದ್ರೆ, ಸೊ ದಿಸ್ ಮೈನಸ್ ಆ್ಯಂಡ್ ಫಾರ್ಮುಲಾದಲ್ಲಿ ಇರ್ತಕ್ಕಂಥ ಮೈನಸ್ಸು ಅದು ಪ್ಲಸ್ ಆಯಿತು. ಅಲ್ಲಿಗೆ ನನಗಿದು ಸೈನ್, ಓಕೆ, ಐ ವಿಲ್ ರೈಟ್ ಇಟ್ ಹಿಯರ್. ಸೊ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಪ್ಲೈ ಮಾಡಿದ್ರೆ, ಸೊ ನನಗೆ ಈ ಸೈನ್ ಪ್ಲಸ್ ಆಯಿತು. ಅಲ್ಲಿಗೆ ಇದು ಸೈನ್ ಇನ್ವರ್ಸ್ ಆಫ್ ಏನಾಗ್ತದೆ, ಹಾಫ್ ಆಯಿತು. ವೆರಿ ವೆರಿ ಸಿಂಪಲ್. ಸೊ ಸೈನ್ ಆಫ್ ನೋಡಿ π/3 ಪ್ಲಸ್, ಈಗ ಸೈನ್ ಇನ್ವರ್ಸ್ ಹಾಫ್ ಗಮನಿಸಿ, ಸೈನ್ ಇನ್ವರ್ಸ್ ಹಾಫ್ ಅಂತಿದೆ ಒಳಗಡೆ. ಹಾಗಾದರೆ ಸೈನ್ ಆಫ್ ವಿಚ್ ವ್ಯಾಲ್ಯೂ ಗಿವ್ಸ್ ಮಿ ಹಾಫ್, ಅದು ಸೈನ್ 30 ಡಿಗ್ರಿ ಆಫ್ ಆಗೋದ್ರಿಂದ ಸೊ ನನಗೆ π/6 ಅಂತ ಬರೀಬೋದು. ಅಲ್ಲಿಗೆ ನನಗೆ ಏನಾಯಿತು, ಸೈನ್ ಆಫ್ ನೋಡಿ π/3 ಪ್ಲಸ್ π/6. ಸೊ ಇದಕ್ಕೂ ನನಗೆ ಎಲ್ ಸಿ ಎಮ್ಮು ತೊಗೊಂಡ್ರೆ 6 ಬರುತ್ತೆ. ಸೊ ಅಲ್ಲಿಗೆ ದಿಸ್ ವಿಲ್ ಬಿ ವಾಟ್ 2π ಪ್ಲಸ್ π, ಅಂದರೆ ದಟ್ ವಿಲ್ ಬಿ ವಾಟ್ ಸೈನ್ ಆಫ್ 3π/6. ಸೊ ನಿಮಗೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೈನ್
pi by 2. So sin pi by 2, so value will be what? 1. So the answer for this 13th question is 1. So we have to write the steps one below the other. ನೋಡಿ ಇದೇ ಥರ 14th ಕ್ವಶನ್. ಸೊ ಲೆಟ್ ಅಸ್ ಕನ್ಸಿಡರ್ 14th ಕ್ವಶನ್. ನೋಡಿ ಅಲ್ಲಿ ಏನಿದೆ ಅಂತ ಬರೀತೀನಿ. ಟ್ಯಾನ್ ಇನ್ವರ್ಸ್ 1 ಅಂತ ಇದೆ ಫಸ್ಟ್ ಟರ್ಮು, ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ನೆಗೆಟಿವ್ ಇದೆ ಮೈನಸ್ ಆಫ್, ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಮೈನಸ್ ಆಫ್ ಅಂತಿದೆ. ಸೊ ಇದು ನೋಡಿ ಫಸ್ಟ್ ಟರ್ಮ್ ನಾವು ಡೈರೆಕ್ಟಾಗಿ ಬರೀಬೋದು. ಟ್ಯಾನ್ ಇನ್ವರ್ಸ್ 1 ಅಂದರೆ ಟ್ಯಾನ್ ಆಫ್ ವಿಚ್ ವ್ಯಾಲ್ಯೂ ಗಿವ್ಸ್ ಮಿ 1, ದಟ್ ಈಸ್ ಟ್ಯಾನ್ 45 ಅಂದರೆ ಪೈ ಬೈ 4 ಅಂತ ಬರೀಬೋದು. ಸೊ ಎರಡನೇದು ನೋಡಿ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಆಫ್ ಅಂತಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಇನ್ವರ್ಸ್ ಆಫ್ ಮೈನಸ್ ಆಫ್ ಫಾರ್ಮುಲಾ ಏನು? ಪೈ ಮೈನಸ್ ಅಂತ ಬರೀಬೇಕು, ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್. ಓಕೆ, ಸೊ ರೌಂಡ್ ಹಾಕಿದೆ ನೋಡಿ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಆಫ್ಗೆ. ಸೊ ಫಾರ್ಮುಲಾ ಈಸ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಹಾಫ್. ಮತ್ತೆ ನೆಗೆಟಿವ್ ಚಿಹ್ನೆ ಬರೆಯೋಂಗಿಲ್ಲ. ಆಮೇಲೆ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್, ಇಂದಿನ ಪ್ರಾಬ್ಲಮ್ನಲ್ಲಿ ಹೇಳಿದ್ವಿ ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಈ ಚಿಹ್ನೆ ಮೈನಸ್ ಆಗಬೇಕು. ಮೈನಸ್ ಸೈನ್ ಇನ್ವರ್ಸ್ ಆಫ್ ಹಾಫ್ ಆಯಿತು. ಈಗ ಆ್ಯಂಗಲ್ಗಳು ಅಷ್ಟೇ ಬರೀತಾ ಹೋಗೋಣ. ಪೈ ಬೈ 4 ಹಾಗೇ ಇದೆ, ಪ್ಲಸ್ ಪೈ ಮೈನಸ್ ನೋಡಿ ಕಾಸ್ ಇನ್ವರ್ಸ್ ಆಫ್ ಹಾಫ್ ಅಂತಿದೆ. ಅಂದರೆ ಕಾಸ್ ಇನ್ವರ್ಸ್ ಆಫ್ ವಿಚ್ ವ್ಯಾಲ್ಯೂ ಗಿವ್ಸ್ ಮಿ ಆಫ್ ಅಂದರೆ ಕಾಸ್ 60 ಅಂದರೆ ಪೈ ಬೈ 3 ಮೈನಸ್. ಸೊ ಸೈನ್ ಇನ್ವರ್ಸ್ ಆಫ್ ಅಂದರೆ ಸೈನ್ 60 ಈಸ್ 1/2 ಅಂದರೆ ಏನು ಬರೀಬೇಕು ನಾನು? ಪೈ ಬೈ 6 ಬರೀಬೇಕು. ಸೊ ಇಲ್ಲಿ ನನಗೆ ಪೈ ಬೈ 4 ಪ್ಲಸ್ ಪೈ ಮೈನಸ್ ಪೈ ಬೈ 3 ಮೈನಸ್ ಪೈ ಬೈ 6. ಸೊ ಹಾಗಾದರೆ ಇದೆಲ್ಲದೂ ಕೂಡ ಸಿಂಪ್ಲಿಫೈ ಮಾಡಬೇಕು. ಸೊ ಎಲ್ ಸಿ ಎಮ್ ತಗೊಳ್ರಿ. ಸೊ ಎಲ್ ಸಿ ಎಮ್ ಫಾರ್ 4, 3 and 6. ಸೊ ಐ ಕ್ಯಾನ್ ಟೇಕ್ ದ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ವಿಲ್ ಗೆಟ್ ದ ಆನ್ಸರ್. So LCM for 4, 3 and 6. So LCM is 12. So ಅದನ್ನು ಸಿಂಪ್ಲಿಫೈ ಮಾಡೋಣ, is equal to ಹಾಕಿ. So LCM is 12. Multiply every term by 12. Okay, 12. So let's multiply every term by 12. That will be 3 pi plus 12 pi minus 4 pi minus 2 pi. So ಅಲ್ಲಿಗೆ 15 pi minus 6 pi. That is 9 pi by 12. So ಇಲ್ಲೇ ಬರ್ಬಿಡೋಣ. 15 pi minus 6 pi, that is 9 pi by 12. ಸೊ 9 pi by 12. ಸೊ ಇನ್ನೂ ನಾವು ಸಿಂಪ್ಲಿಫೈ ಮಾಡ್ಬೋದು. 9 pi by 12 ಆರ್ ಸಿಂಪ್ಲಿಫೈ ಮಾಡಿದ್ರೆ 4 3 ಓಕೆ 3 3 is 3 4 that is 3 pi by 4. ಸೊ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ 3 3 is 3 4 so I will be getting 3 pi by 4. So this should be the answer. So let us move on to 15th question. ನೋಡಿ 15ನೇ ಕ್ವಶನ್ನು ಇಲ್ಲೇ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಒಂದು ಸರಿ ಕ್ವಶನ್ ಓದ್ಕೋಬೇಕು. ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್ -2 0 0 4 0 k ಈಸ್ 4 square units, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಯೂಸಿಂಗ್ ಡಿಟರ್ಮಿನೆಂಟ್ಸ್. ನೋಡಿ 15th ಕ್ವಶನ್. ಸೊ ಐ ಆಮ್ ಗೋಯಿಂಗ್ ಫಾರ್ 15th ಕ್ವಶನ್. ಸೊ ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್, ಓಕೆ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾವನ್ನು ನೋಟ್ ಮಾಡ್ಕೊಳ್ಳೋಣ. x1 x2 x3 y1 y2 y3 1 1 1. ನೋಡಿ ಇದು ಏರಿಯಾ ಆಫ್ ದ ಟ್ರಯಾಂಗಲ್. ಸೊ ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ನೋಡಿ 4 ಕೊಟ್ಟಿದ್ದಾರೆ. ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 4ನ ಹಾಫ್. ಸೊ ನಮ್ಮ ಪಾಯಿಂಟ್ಸು ಕೊಟ್ಟಿರ್ತಕ್ಕಂಥ ವರ್ಟೈಸಸನ್ನು ನೋಟ್ ಮಾಡಿಕೊಂಡು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಐ ವಿಲ್ ಬಿ ಗೆಟಿಂಗ್ ಮೈನಸ್ ಫಸ್ಟ್ ಕಾಲಮ್, then this 0 4 k 1 1 1. So okay, let me write it this 4 half determinant of -2 0 0 0 4 k 1 1 1 ಅಂತ ಬರುತ್ತೆ. ಸೊ ಈಗ ನಮಗೆ ನ್ಯಾಚುರಲಿ ನಮಗೆ ಗೊತ್ತಿದೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ಸೊ ವಿಲ್ ಗೆಟಿಂಗ್ 8 ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್
ಸೊ ಇಲ್ಲಿ ಲೆಟ್ ಅಸ್ ಎಕ್ಸ್ಪ್ಯಾಂಡ್ ಇಟ್ ಅಲಾಂಗ್ ಫಸ್ಟ್ ರೋ. ಓಕೆ, ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಳ್ತೀವಿ. ನೋಡಿ ಫಸ್ಟ್ ಎಲಿಮೆಂಟ್ ಅಬ್ಸರ್ವ್ ಮಾಡಿ, -2 ಇದೆ ಅಂದರೆ ಪ್ಲಸ್ ಇಂಟು ಮೈನಸ್ -2. ಸೊ ಲೀವ್ ದಟ್ ಕಾಲಮ್ ಅಂಡ್ ದಟ್ ರೋ. ಅಲ್ಲಿಗೆ 4 1s are 4, 4 minus k ಬರುತ್ತೆ. ಸೆಕೆಂಡ್ ಎಲಿಮೆಂಟ್ 0 ಇರೋದ್ರಿಂದ ವಿ ನೀಡ್ ನಾಟ್ ವರಿ ಅಬೌಟ್ ದಟ್. ಡೈರೆಕ್ಟ್ಲಿ ಗೋ ಫಾರ್ ಲಾಸ್ಟ್ ಎಲಿಮೆಂಟ್ +1 ಇಂಟು, ಸೊ ದಟ್ ಈಸ್ ಆಲ್ಸೋ k ಇಂಟು 0 0, 4 ಇಂಟು 0 ದಟ್ ವಿಲ್ ಬಿ 0. ಸೊ ಇಲ್ಲಿ ನೋಡಿ ಕೇರ್ಫುಲ್ಲಾಗಿರಬೇಕು. ಸೊ ನಾವು ವೆನೆವರ್ ಏರಿಯಾ ಈಸ್ ಗಿವನ್ ರೈಟ್ ಪ್ಲಸ್ ಆರ್ ಮೈನಸ್. ಓಕೆ, ಪ್ಲಸ್ ಆರ್ ಮೈನಸ್ 8 ಇಸ್ ಈಕ್ವಲ್ ಟು, ಓಕೆ ಇದು ಮಲ್ಟಿಪ್ಲೈ ಮಾಡೋಣ, -8 -2 ಮೈನಸ್ ಪ್ಲಸ್ 2k. ಸೊ ಅಲ್ಲಿಗೆ ಸೊ ಇದು ನಮಗೆ ಬರುತ್ತೆ ನೋಡಿ, ಪ್ಲಸ್ ಆರ್ ಮೈನಸ್ 8 ಇಸ್ ಈಕ್ವಲ್ ಟು -8 ಪ್ಲಸ್ 2k. ನೋಡಿ ಇಲ್ಲಿ ಎರಡು ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಸೊ ಕಂಟಿನ್ಯೂ ಮಾಡ್ತೀನಿ. ಪ್ಲಸ್ ಆರ್ ಮೈನಸ್ 8 ಲೆಫ್ಟ್ ಹ್ಯಾಂಡ್ ಸೈಡ್, -8 ಪ್ಲಸ್ 2k. ಓಕೆ, ಇದಿಷ್ಟು ಇದು. ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ 8. ಸೊ 8 ಇಸ್ ಈಕ್ವಲ್ ಟು -8 ಪ್ಲಸ್ 2k. ಇನ್ನೊಂದು ಸರಿ ನೆಗೆಟಿವ್ ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ರೆ -8 ಬರುತ್ತೆ. ಸೊ ಈಗ ನಾನು ಕೆಗೆ ಸಾಲ್ವ್ ಮಾಡ್ತೀನಿ. 8 + 8 ಇಸ್ ಈಕ್ವಲ್ ಟು 2k. 16 is equal to 2k or k is equal to 16/2, that will be what, 8. So one of the value is 8. ಇಲ್ಲಿ ಅದೇ ಥರ ಮಾಡೋಣ, -8 ಈ ಕಡೆ ತೊಗೊಂಬಿಡೋಣ, +8 is equal to 2k. ಸೊ 2k is equal to 0. ಸೊ k is equal to 0/2, that will be 0. So value of k may be 8 or 0. ಸೊ ಈ ಥರ ನೀವು ಫಾರ್ಮುಲಾ ಬರೆದು ಟು ಗೆಟ್ ದ ಆನ್ಸರ್ ಫಾರ್ ಕೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ 16th ಕ್ವಶನ್. ನೋಡಿ ವೆರಿ ಸಿಂಪಲ್ ಕ್ವಶನ್, ಅದು 1 ಮಾರ್ಕ್ ಕ್ವಶನ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಇದು ಆ್ಯಕ್ಚುಲಿ 1 ಮಾರ್ಕ್ ಕ್ವಶನ್, 16th ಕ್ವಶನ್. ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ಡಿಟರ್ಮಿನೆಂಟ್ ಆಫ್ ಎ 6 ಆದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ 16th ಕ್ವಶನ್ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಈಸ್ 6 ಅಂತ ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಅಂದರೆ, ಸೊ ಯಾವುದೇ ಎರಡು ಡಿಟರ್ಮಿನೆಂಟ್ಸ್ನ ಪ್ರಾಡಕ್ಟ್, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್. ಸೊ ಡಿಟರ್ಮಿನೆಂಟ್ ಆಫ್ ಎ ಈಸ್ 6, ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಈಸ್ 6. ಸೊ 6 6 36. ಸೊ ಆನ್ಸರ್ ಈಸ್ 36. ಸೊ ಇದು ನೋಡಿ, ಇಟ್ ವಿಲ್ ಬಿ ಎ ಕ್ವಶನ್ ಫಾರ್ 1 ಮಾರ್ಕ್. ದೆನ್ 17th ಕ್ವಶನ್. ಸೊ ಇಫ್ y ಈಕ್ವಲ್ಸ್, ನೋಡಿ ಅಲ್ಲಿ sin ಇನ್ವರ್ಸ್ x ಹೋಲ್ ಟು ದಿ ಪವರ್ x, ಫೈನ್ dy/dx ಅಂತಿದೆ. ಸೊ ಇದು ನಾವು ನೋಡಿದ ಕೂಡ ಗೊತ್ತಾಗಬೇಕು, ಇದು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ನು. ಸೊ ಎರಡು ಕಡೆ ನೀವು ಲಾಗ್ ತೊಗೊಳ್ರಿ. ಸೊ ಲಾಗ್ y ಆಯಿತು ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಈಗ ನಮಗೆ ರೈಟ್ ಹ್ಯಾಂಡ್ ಸೈಡು ಲಾಗ್ ಅಪ್ಲೈ ಮಾಡಿದ್ರೆ ಲಾಗ್ sin ಇನ್ವರ್ಸ್ x ಹೋಲ್ ಟು ದಿ ಪವರ್ x ಆಯಿತು. ಸೊ ಲಾಗ್ y ಇಸ್ ಈಕ್ವಲ್ ಟು x ಲಾಗ್ ಆಫ್ sin ಇನ್ವರ್ಸ್ x. ಸೊ ಲೆಟ್ ಅಸ್ ರೈಟ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಒನ್ಸ್ ಅಗೇನ್. ಲಾಗ್ y ಇಸ್ ಈಕ್ವಲ್ ಟು x ಲಾಗ್ ಆಫ್ sin ಇನ್ವರ್ಸ್ x. ನೋಡಿ ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ನೋಡಿ ಎಡಗಡೆ ಲಾಗ್ y ಇದೆ. ಸೊ ಲಾಗ್ y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/y ಇಂಟು ಚೈನ್ ರೂಲ್ ಪ್ರಕಾರ dy/dx ಬರಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಓವರ್. ಈಗ ರೈಟ್ ಹ್ಯಾಂಡ್ ಸೈಡ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ನೋಡಿ, ಇಲ್ಲಿ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡ್ತೀವಿ, ಇಂಪಾರ್ಟೆಂಟು. ಫಸ್ಟ್ ಫಂಕ್ಷನ್ x ಹಂಗೆ ಬರೀಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ sin ಇನ್ವರ್ಸ್ x, ಕಾಂಪೋಸಿಟ್ ಫಂಕ್ಷನ್ ಅಂದರೆ ಇಲ್ಲಿ ಎರಡು ಡೆರಿವೇಟಿವ್ ಬರೀಬೇಕು, ಲಾಗ್ ಇನ್ ಡೆರಿವೇಟಿವ್ ಮತ್ತು ಒಳಗಡೆ sin ಇನ್ವರ್ಸ್ x ಇದೆ. ಸೊ ಲಾಗ್ x ಇನ್ ಡೆರಿವೇಟಿವ್ 1/x ಅಂದರೆ 1/sin ಇನ್ವರ್ಸ್ x, 1/x ಆಯಿತು. ಇಂಟು ಡೆರಿವೇಟಿವ್ ಆಫ್ sin ಇನ್ವರ್ಸ್ x ಈಸ್ 1/√1 - x² ಪ್ಲಸ್ ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ sin ಇನ್ವರ್ಸ್ x ಇಂಟು ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ x ಇಸ್ 1. ಸೊ ಅಲ್ಲಿಗೆ ನನಗೇನಾಯಿತು, ಬರೀ ಲಾಗ್ ಆಫ್ sin ಇನ್ವರ್ಸ್ ಅಂದರೆ ಇದು ನೋಡಿ, x ಡಿವೈಡೆಡ್ ಬೈ sin ಇನ್ವರ್ಸ್ x ಇಂಟು √1 - x² ಪ್ಲಸ್ ಇಲ್ಲಿ ಲಾಗ್ ಆಫ್ sin ಇನ್ವರ್ಸ್ x ಅಷ್ಟೇ. ನೋಡಿ x ಡಿವೈಡೆಡ್ ಬೈ
sin inverse x into square root of 1 minus x square plus log of sin inverse x into 1. Let us write once again 1 by y into dy by dx on the left hand side. ರೈಟ್ ಹ್ಯಾಂಡ್ ಸೈಡ್ ನಾವು ಪ್ರಾಡಕ್ಟ್ ರೂಲೆಲ್ಲ ಯೂಸ್ ಮಾಡಿ ಅದೆಲ್ಲ ನಾವು ಮಾಡಿ ಒಂದು ಪ್ರಾಪರ್ ಫಾರ್ಮ್ನಲ್ಲಿ ಬರೆದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಲಾಗ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು 1. ಅದನ್ನು ಅವಶ್ಯಕತೆ ಇಲ್ಲ. ಸೊ ವಿ ವಾಂಟ್ ದ ಡೆರಿವೇಟಿವ್. ಸೊ ಡೆರಿವೇಟಿವ್ ಇಸ್ ಈಕ್ವಲ್ ಟು ಸೇಮ್ ಥಿಂಗ್. ಸೊ ವೈಯನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಇನ್ವರ್ಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ log of sin inverse x. ಸೊ ಇದು ನಮ್ಮ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಫೈನಲ್ ಆನ್ಸರ್. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ 18th ಕ್ವಶನ್. ನೋಡಿ ಅಲ್ಲಿ ಓಕೆ 18th ಕ್ವಶನ್ ಏನು, ಡಿಫ್ರೆನ್ಷಿಯೇಟ್ ಲಾಗ್ ಎಕ್ಸ್ ಬೇಸ್ 7 ಅಂತಿದೆ. ಸೊ ಇಲ್ಲಿ ನೋಡ್ಬಿಡೋಣ. ಲೆಟ್ ಅಸ್ ಟೇಕ್ ದಟ್ ಆಸ್ y is equal to log x ಬೇಸ್ 7. ನೋಡಿ ಇಲ್ಲಿ ಎಷ್ಟೋ ಸರಿ ನಾವು ಇಲ್ಲಿ ಹೇಳಿದ್ದೀವಿ. ಸೊ ಯು ಅಬ್ಸರ್ವ್ ದ ಬೇಸ್ ಶುಡ್ ಬಿ ಇ. ಓಕೆ, ಬೇಸ್ ಶುಡ್ ಬಿ ಇ. ಇಲ್ಲಿ ನಮಗೆ ಬೇಸ್ ಇ ಇಲ್ಲ. ಸೊ ಬೇಸು 7 ಇರೋದ್ರಿಂದ ಯು ಹ್ಯಾವ್ ಟು ಯೂಸ್ ದ ಚೇಂಜ್ ಆಫ್ ಬೇಸ್ ರೂಲ್. ಇದನ್ನು ಈಗ ಕನ್ವರ್ಟ್ ಮಾಡ್ಕೊಳ್ಳಿ ಬಿಫೋರ್ ಡಿಫ್ರೆನ್ಷಿಯೇಟಿಂಗ್. ಹಾಗಾದರೆ ಚೇಂಜ್ ಆಫ್ ಬೇಸ್ ರೂಲ್ ಏನು ಹೇಳುತ್ತೆ ಸ್ವಲ್ಪ ನೋಡೋಣ. ಸೊ ಚೇಂಜ್ ಆಫ್ ಬೇಸ್ ರೂಲು ನೋಡಿ ನೋಟ್ ಮಾಡ್ಕೊಳ್ಳಿ. log a, ಸಪೋಸ್ ವಿ ಹ್ಯಾವ್ log a ಬೇಸ್ ಬಿ ಅಂದ್ಕೊಳ್ಳಿ. ಆವಾಗ ಸಪೋಸ್ ನಾವೇನಾದರೂ ಈಗ ಈ ಬೇಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ log a ಬೇಸ್ ಇ ಡಿವೈಡೆಡ್ ಬೈ log b ಬೇಸ್ ಇ. ಈ ಥರ ನಾವು ಚೇಂಜ್ ಆಫ್ ಬೇಸ್ ರೂಲನ್ನು ಯೂಸ್ ಮಾಡ್ಬೋದು. ಸೊ ಇದು ನಿಮಗೆ ಗೊತ್ತಿರಬೇಕು. ನೋಡಿ ಈಗ ಅದನ್ನು ಮಾಡೋಣ. ಸೊ ಲೆಟ್ ಅಸ್ ಕನ್ವರ್ಟ್ ದಿಸ್ ಟು ಬೇಸ್ ಇ. ಸೊ log x ಬೇಸ್ ಇ ಡಿವೈಡೆಡ್ ಬೈ log 7. ಓಕೆ, log x ಬೇಸ್ ಇ ಡಿವೈಡೆಡ್ ಬೈ log 7 ಬೇಸ್ ಇ. ನೋಡಿ ಚೇಂಜ್ ಆಫ್, ಬಿಕಾಸ್ ದಿಸ್ ಈಸ್ ಬೈ ಚೇಂಜ್ ಆಫ್ ಬೇಸ್ ರೂಲ್. ಲಾಗರಿಥಮಲ್ಲಿ ಚೇಂಜ್ ಆಫ್ ಬೇಸ್ ರೂಲ್ನ ಯೂಸ್ ಮಾಡಿ log x ಬೇಸ್ ಇ ಡಿವೈಡೆಡ್ ಬೈ log 7 ಬೇಸ್ ಇ. ಸೊ ಈ log 7 ಬೇಸ್ ಇ ಅಂತಕ್ಕಂಥದ್ದು ಕಾನ್ಸ್ಟೆಂಟ್. ಸೊ ವಾಟ್ ವಿ ಗಾಟ್ ಆಫ್ಟರ್ ಚೇಂಜಿಂಗ್ ದ ಬೇಸ್, y ಈಸ್ ಈಕ್ವಲ್ ಟು log x ಬೇಸ್ ಇ ಡಿವೈಡೆಡ್ ಬೈ log 7 ಬೇಸ್ ಇ. ಸೊ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ, ಸೊ dy ಬೈ dx ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ 1 ಬೈ log 7 ಬೇಸ್ ಇ ವಿಲ್ ಕೀಪ್ ಔಟ್ಸೈಡ್. ಸೊ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಓನ್ಲಿ ವಿ ಡಿಫ್ರೆನ್ಷಿಯೇಟ್ log x ಬೇಸ್ ಇ. ನೋಡಿ ಇಷ್ಟು ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಷ್ಟೇ, log x ಬೇಸ್ ಇ. ಸೊ ದಟ್ ಈಸ್ dy ಬೈ dx ಇಸ್ ಈಕ್ವಲ್ ಟು, ಸೊ 1 ಬೈ log 7 ಬೇಸ್ ಇ ಆಗೇ ಇರಲಿ. ನೋಡಿ log x ಅಂದರೆ log x ಡೆರಿವೇಟಿವ್ ಏನು 1 ಬೈ x. ಎಕ್ಸ್ ಜಾಗದಲ್ಲಿ log x ಇತ್ತು, 1 ಬೈ x ಅಂದರೆ log x, ಮತ್ತು ಡೆರಿವೇಟಿವ್ ಆಫ್ log x ಏನು 1 ಬೈ x ಚೈನ್ ರೂಲ್ ಪ್ರಕಾರ. ಅಲ್ಲಿಗೆ ನಮ್ಮ ಫೈನಲ್ ಆನ್ಸರು 1 ಡಿವೈಡೆಡ್ ಬೈ log 7 ಬೇಸ್ ಇ ಇಂಟು log x ಇಂಟು x. ಇಷ್ಟು ನಮ್ಮದು ಡೆರಿವೇಟಿವ್ ಆಗಿರಬೇಕು. ದಿಸ್ ಇಸ್ ದ ಆನ್ಸರ್ ಫಾರ್ 18th ಕ್ವಶನ್. ಸೊ ಲೆಟ್ ಅಸ್ ಮೂವ್ ಫಾರ್ 19th. ನೋಡಿ 19th ಕ್ವಶನ್ನು. ಓಕೆ, ಇಲ್ಲೇ ನೋಡಿ, ಫೈಂಡ್ dy ಬೈ dx ಇಫ್ y ಟು ದಿ ಪವರ್ x ಇಸ್ ಈಕ್ವಲ್ ಟು x ಟು ದಿ ಪವರ್ y ಅಂತಿದೆ. ಸೊ ಏನು ಕೊಟ್ಟಿದ್ದಾರೆ, y ಟು ದಿ ಪವರ್ x ಇಸ್ ಈಕ್ವಲ್ ಟು x ಟು ದಿ ಪವರ್ y ಅಂತಿದೆ. ಹಾಗಾದರೆ ಎರಡೂ ಕೂಡ ನಮಗೆ ಎರಡೂ ಕಡೆ ನಾವು ಲಾಗ್ ತೊಗೋಬೇಕು, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಲೆಟ್ ಅಸ್ ಟೇಕ್ ಲಾಗ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಲೆಟ್ ಅಸ್ ಟೇಕ್ ಲಾಗ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಆವಾಗ ಇದೇನಾಯಿತು, x log y ಇಸ್ ಈಕ್ವಲ್ ಟು y log x ರೈಟ್ ಹ್ಯಾಂಡ್ ಸೈಡ್. x log y ಇಸ್ ಈಕ್ವಲ್ ಟು y log x. ಸೊ ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಬೋತ್ ಸೈಡ್ಸ್
ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದು ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ನೋಡಿ ಒಂದೊಂದೇ ಸೈಡ್ ನೋಡ್ಕೊಳ್ಳೋಣ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಫಸ್ಟ್ ಫಂಕ್ಷನ್ ಈಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ವೈ, ದಟ್ ಈಸ್ 1/y ಇಂಟು dy by dx, ಪ್ಲಸ್ ಸೆಕೆಂಡ್ ಫಂಕ್ಷನ್ ಲಾಗ್ ವೈ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ 1. ಸೊ ಅದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಇದಿಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್. ನೋಡಿ ರೈಟ್ ಹ್ಯಾಂಡ್ ಸೈಡ್ಗೂ ಸಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ಫಸ್ಟ್ ಫಂಕ್ಷನ್ ಈಸ್ ವೈ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈಸ್ 1/x. ಓಕೆ, 1/x. 1/x. ಓಕೆ, 1/x ಅಂದರೆ ಎಕ್ಸ್ನ ಡಿನಾಮಿನೇಟರ್ ಬರೀತೀನಿ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಈಸ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಎಕ್ಸ್ dy by dx. ಸೊ ಅಲ್ಲಿಗಿದು ಆ್ಯಕ್ಚುಲಿ ನೋಡಿ x/y, ಇದನ್ನು ಪ್ರಾಪರ್ ಫಾರ್ಮ್ ಬರೆಯೋಣ, dy by dx ಪ್ಲಸ್ ಲಾಗ್ ವೈ. ರೈಟ್ ಹ್ಯಾಂಡ್ ಸೈಡಲ್ಲಿ y/x ಪ್ಲಸ್ ಲಾಗ್ ಎಕ್ಸ್ ಇಂಟು dy by dx. ಸೊ ಇಲ್ಲಿ dy by dx ಇರೋ ಟರ್ಮ್ಸ್ಗಳು ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದಿದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದಿದೆ. ಅದನ್ನೆಷ್ಟನ್ನು ಒಂದು ಕಡೆ ತಗೊಂಡ್ಬಿಡೋಣ. ಸೊ x/y dy by dx ಮೈನಸ್ log x into dy by dx. Then y/x remains on the right hand side. ಸೊ ಎಡಗಡೆ ಇದ್ದಂಥ log y ಬಲಗಡೆ ಬಂದರೆ ಮೈನಸ್ log y. ಸೊ ಇಲ್ಲಿ ನೋಡಿ dy by dx I will take outside. ಇಲ್ಲಿ dy by dx ಕಾಮನ್ ಇದೆ ನೋಡಿ. dy by dx ಕಾಮನ್ ತೊಗೊಂಡ್ರೆ x/y ಮೈನಸ್ log x equals. ಸೊ ಇಲ್ಲಿ ಸೊ I can take the LCM or multiply every term by x. So I will get y ಮೈನಸ್ x log y divided by x. ಸೊ ಇಲ್ಲೂ ನಾನು LCMನ ತಗೊಳ್ಬೋದು. ಸೊ dy by dx multiply every term by y, that is x minus y log x by y is equal to, keep it as it is, y minus x log y divided by x. So let me write this step again. dy by dx into x minus y log x divided by y is equal to, ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿ y ಮೈನಸ್ x log y divided by x. ಸೊ ನನಗೆ dy by dx ಅಷ್ಟೇ ಬೇಕು. ಸೊ dy by dx is equal to, so you write this y in the numerator, ಅಂದರೆ y into y minus x log y divided by this x into x minus y log x. ನೋಡಿ ಇದು ನಮ್ಮದು ಫೈನಲ್ ಆನ್ಸರ್ ಆಗಿದೆ, dy by dx. ಸೊ ದಿಸ್ ಇಸ್ ದ ವೇ ಟು ರೈಟ್ ದ ಫೈನಲ್ ಆನ್ಸರ್. ಇದನ್ನು ನೀವು ಮಲ್ಟಿಪ್ಲೈ ಕೂಡ ಮಾಡ್ಬೋದು ಇನ್ನೊಂದು ಸ್ಟೆಪ್, ಇಲ್ಲಾಂದರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ನಡೆಯುತ್ತೆ. ಸೊ ಲೆಟ್ ಅಸ್ ಗೋ ಫಾರ್ 20th ಕ್ವಶನ್. ನೋಡಿ 20ನೇ ಕ್ವಶನ್ನು ಕೂಡ ಫೈನ್ dy by dx ಅಂತಿದೆ. ಸೊ ಏನು ಕೊಟ್ಟಿದ್ದಾರೆ, ax plus by square is equal to cos y. ಸೊ ಇದನ್ನು ಕೂಡ ನಾವು ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ನೋಡಿ ಒಂದೊಂದೇ ಟರ್ಮನ್ನು ಗಮನಿಸಿ. ಎ ಹಂಗೆ ಇಡೋಣ, ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಇಸ್ 1, ಹಾಗಾದರೆ ಡೆರಿವೇಟಿವ್ ಆಫ್ ಎ ಎಕ್ಸ್ ಇಸ್ ಎ ಆಯಿತು, ಪ್ಲಸ್ ನೋಡಿ ಎರಡನೇ ಟರ್ಮ್ ಬಿ ವೈ ಸ್ಕ್ವೇರ್ ಇದೆ, ಅಲ್ಲಿ ಬಿ ಹಾಗೆ ಬರೆಯೋಣ. ಸೊ ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಪವರ್ ರೂಲ್ ಯೂಸ್ ಮಾಡಿದ್ರೆ 2y ಆಯಿತು, ಇಂಟು ಮತ್ತೆ ಇದು y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy by dx. ಇಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್. ನೋಡಿ ಈಗ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು ಕಾಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡೆರಿವೇಟಿವ್ ಆಫ್ ಕಾಸ್ ಈಸ್ ಏನು, ಮೈನಸ್ ಸೈನ್, ಅಂದರೆ ಮೈನಸ್ ಸೈನ್ ವೈ ಇಂಟು ಚೈನ್ ರೂಲ್ ಪ್ರಕಾರ dy by dx. ಹಾಗಾದರೆ ಇಲ್ಲಿ dy by dx ಇರತಕ್ಕಂಥ ಟರ್ಮ್ಸ್ ಒಂದು ಕಡೆ ಇರಲಿ, ಅಂದರೆ 2by ಇಂಟು dy by dx. ಯು ಬ್ರಿಂಗ್ ದಿಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ದಟ್ ಈಸ್ ಪ್ಲಸ್ ಸೈನ್ ವೈ ಇಂಟು dy by dx. ಆ ಎ ಅನ್ನು ಎಡಗಡೆ ಇದ್ದು ಬಲಗಡೆ ತಂದರೆ ಮೈನಸ್ ಎ. ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ dy by dx ಕಾಮನ್ ತಗೊಂಡ್ರೆ ಒಳಗಡೆ ಏನು ಉಳಿಯುತ್ತೆ, 2by ಪ್ಲಸ್ ಸೈನ್ ವೈ. ಓಕೆ, dy by dx if I take outside 2by ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು ಮೈನಸ್ ಎ. ಸೊ ನಮಗೆ ಸಾಲ್ವ್ ಮಾಡಬೇಕಾಗಿರೋದು dy by dx, ದಟ್ ವಿಲ್ ಬಿ ಮೈನಸ್ ಎ ಡಿವೈಡೆಡ್ ಬೈ 2by plus sin y. So this is our derivative. So let us move on to next question. ನೋಡಿ 21st ಕ್ವಶನ್. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ g of x is equal to x cube minus
3x ಅಂತ ಇದೆ. ಸೊ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಫೈಂಡ್ ಔಟ್ ಮಾಡುವಾಗ ನಾವು ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಆರ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ನಾದ್ರು ಯೂಸ್ ಮಾಡ್ಬೋದು. ಓಕೆ, ಲೆಟ್ ಅಸ್ ಕನ್ಸಿಡರ್ ದ ಫಂಕ್ಷನ್. ಸೊ ಏನು ಕೊಟ್ಟಿದ್ದಾರೆ, x³ - 3x. ಸೊ ಇದನ್ನು ನಾವು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಬಿಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹಾಗಾದರೆ g(x) ಡಿಫ್ರೆನ್ಷಿಯೇಟ್ ಮಾಡಿದ್ರೆ g'(x). ಸೊ x³ ಡೆರಿವೇಟಿವ್ ಏನು, 3x². 3x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿಲ್ ಗೆಟ್ 3. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್. ಸೊ ಇಲ್ಲೇ ನಾವು ಇನ್ನೊಂದು ಸರಿನೂ ಡಿಫ್ರೆನ್ಷಿಯೇಟ್ನ ಮಾಡ್ಬೋದು, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಯೂಸ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಡಿಫ್ರೆನ್ಷಿಯೇಟ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಐ ವಿಲ್ ಗೆಟ್ g'(x). ನೋಡಿ 3x² ಡೆರಿವೇಟಿವ್ ಏನು, 6x. ಡೆರಿವೇಟಿವ್ ಆಫ್ 3 is 0. ಇವೆರಡು ನೋಟ್ ಮಾಡ್ಕೋಬೇಕು. ಸೊ ಈಗ ಫಸ್ಟ್ ಆರ್ಡರ್ ಡೆರಿವೇಟಿವನ್ನು 0ಗೆ ಈಕ್ವೇಟ್ ಮಾಡೋಣ. ಅಂದರೆ ನಮಗೇನು ಬಂದಿದೆ, ಅದು 3x² - 3 = 0. ಸೊ ಎಕ್ಸಿಗೆ ಸಾಲ್ವ್ ಮಾಡಿ ಕ್ರಿಟಿಕಲ್ ಪಾಯಿಂಟ್ಸನ್ನು ಕಂಡುಹಿಡಿಯೋಣ. ಸೊ ಅಲ್ಲಿಗೆ x² = 1 ಆರ್ x ± √1. ಅಂದರೆ ಅಲ್ಲಿಗೆ x ಏನು ಬಂತು, ±1. ಸೊ ಅಂದರೆ x = 1 ಆರ್ x = -1. ನೋಡಿ ಪ್ರಾಬ್ಲಮ್ನಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾರೆ. ಹಾಗಾದರೆ ನಮ್ಮ ಸೆಕೆಂಡ್ ಡೆರಿವೇಟಿವ್ ಅಟ್ ಸೇ ಇಫ್ ಐ ಟೇಕ್ ಸೇ -1. ಓಕೆ, g'(x) ನಮ್ದು ಏನಿತ್ತು, ದಟ್ ಈಸ್ 6x ಇತ್ತು. ಹಾಗಾದರೆ ಬೈ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್, ಸೆಕೆಂಡ್ ಡೆರಿವೇಟಿವ್ ಅಟ್ x = -1 ತಗೊಂಡ್ರೆ 6 × -1 ದಟ್ ಈಸ್ -6. ಅಂದರೆ ಇದು <0. ನೋಡಿ, ಹಾಗಾದರೆ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಪ್ರಕಾರ ಏನು ಹೇಳುತ್ತೆ, ಸೆಕೆಂಡ್ ಡೆರಿವೇಟಿವ್ ಅಟ್ ದ ಕ್ರಿಟಿಕಲ್ ಪಾಯಿಂಟ್ ನೆಗೆಟಿವ್ ಇದ್ದರೆ ದಟ್ ಪಾಯಿಂಟ್ ವಿಲ್ ಬಿ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ. ಹಾಗಾದರೆ x = -1 ಈಸ್ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ತೀರ್ಮಾನ ಆಯಿತು. ಯಾವುದರಿಂದ, ಇದು ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಪ್ರಕಾರ. ಹಾಗಾದರೆ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಪುಟ್ x = -1 ಇನ್ ದ ಗಿವನ್ ಫಂಕ್ಷನ್, ಅಂದರೆ ಇನ್ ದ ಗಿವನ್ ಫಂಕ್ಷನ್ g(x). ಸೊ ಅಲ್ಲಿಗೆ ನಿಮಗೆ ಕೊಟ್ಟಿರೋ ಫಂಕ್ಷನ್ g(x) x³ - 3x ಆಗಿತ್ತು. g(-1) ಅಂದರೆ x ಜಾಗದಲ್ಲಿ ನಾವು -1 ಸಬ್ಸ್ಟಿಟ್ಯೂಟ್ ಮಾಡಬೇಕು. -3 × -1. ನೋಡಿ -1³ ಅಂದರೆ -1, -2 - +3 1s are 3. ಸೊ -1 + 3 is 2. ನೋಡಿ ಇದು ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, LMV. ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತು 2. ಸೊ ಈ ಥರ ನಾವು ಆನ್ಸರನ್ನು 21st ಕ್ವಶನಿಗೆ ಬರೀಬೋದು. ದೆನ್ ನೆಕ್ಸ್ಟ್ 22nd. ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ curve y = x³ - x at x = 2. ಸೊ 22nd. ಸೊ ಗಿವನ್ y = ನೋಡಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಂತ ಕೇಳಿದ್ದಾರೆ. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಂದರೂ ಒಂದೇ, ಡೆರಿವೇಟಿವ್ ಅಂದರೂ ಒಂದೇ. ಸೊ x³ - x ಅಂತ ಇದೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್. x³ - x. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು x. ಸೊ ಅಲ್ಲಿಗೆ dy/dx = ಡೆರಿವೇಟಿವ್ ಆಫ್ x³ is 3x², ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ x is 1. ಸೊ ಈಗ ನೋಡಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ ಡೆರಿವೇಟಿವ್ ಅಟ್ ವಿಚ್ ಪಾಯಿಂಟ್, ಅಟ್ x = 2 ಅಂತ ಇದೆ. ಹಾಗಾದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಇಸ್ ನಥಿಂಗ್ ಬಟ್ ಡೆರಿವೇಟಿವ್. ಹಾಗಾದರೆ 3 × x ಜಾಗದಲ್ಲಿ ನಾವು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2² - 1. ಸೊ ಅಲ್ಲಿಗೆ 2² ಅಂದರೆ 4, 4 3s are 12, 12 - 1. ಸೊ ವಿ ವಿಲ್ ಬಿ ಗೆಟಿಂಗ್ 11. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಈಸ್ ವಾಟ್, 11 ಅಂತ ನೋಡ್ಕೋಬೇಕು. ಸೊ 23rd ಲೆಟಸ್, ಓಕೆ 24th ನೋಡ್ಬಿಡೋಣ, ಆಮೇಲೆ 23rd ಒಂದು. ಸೊ i = ನೋಡಿ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್, cos √x / √x ವಿತ್ ರೆಸ್ಪೆಕ್ಟ್ ಟು x. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು. ನೋಡಿ ಇಲ್ಲಿ ಯಾವುದೋ ಒಂದು ಟರ್ಮಿಗೆ ನಾವು ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಪ್ರಾಪರ್ ಸಬ್ಸ್ಟಿಟ್ಯೂಷನ್ ಆಗಿರಬೇಕು. ಪುಟ್ √x = t. ಸೊ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋಣ. ಪುಟ್ √x = t. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡಿ, ಆವಾಗ 1/2√x ಆಗುತ್ತೆ, ಒಳಗಡೆ dt/dx ಆಗುತ್ತೆ.
ಅಥವಾ ಅದು 1/2 x ಇಂಟು dx dt ಆಯಿತು. ಅಂದರೆ ಆ 2 ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 dt. ನೋಡಿ ಇಲ್ಲಿ 1/√x ಇಂಟು dx ಈಸ್ 2 dt. ನೋಟ್ ಮಾಡ್ಕೊಳ್ಳಿ, 1/√x ಇಂಟು dx ಈಸ್ 2 dt. ಸೊ ನಮ್ಮ ಪ್ರಾಬ್ಲಮ್ ಇದ್ದಿದ್ದೇನು, cos √x /√x ಇತ್ತು. ಸೊ ನಾನು ಈ ಥರ ಬರ್ಕೊಂಡ್ರೆ ನೋಡಿ, ಇದು 1/√x ಇಂಟು dx ಅಂದರೆ 2 dt. ಓಕೆ, ಅದು ರೌಂಡ್ ಹಾಕಿದ್ದೀನಿ ನೋಡಿ, ಅದು 2 dt. ದಟ್ 2 ಕಮ್ಸ್ ಔಟ್ಸೈಡ್. ಸೊ ಕಾಸ್ ಈ √x ಅಂದರೆ ದಟ್ ಈಸ್ t. ನಾವು t ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಅಲ್ಲಿಗೆ 2 ಟೈಮ್ಸ್. ಸೊ ಇಂಟಿಗ್ರಲ್ ಆಫ್ ಕಾಸ್, ಸೊ ಡೆರಿವೇಟಿವ್ ಆಫ್ sin x ಇಸ್ cos x. ಸೊ ಇಂಟಿಗ್ರೇಷನ್ ಆಫ್ cos x ವಿಲ್ ಬಿ ಸೈನ್. ಹಾಗಾದರೆ ಇಂಟಿಗ್ರಲ್ ಆಫ್ ಕಾಸ್ ಅಂದರೆ ಏನು, sin t ಪ್ಲಸ್ c. ಹಾಗಾದರೆ 2 ಟೈಮ್ಸ್ ಸೈನ್, ಈ ಟಿಗೆ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2 sin √x ಪ್ಲಸ್ c. ಓಕೆ, ಸೊ 23rd ಕ್ವಶನಿಗೆ ಈಗ ಬರೋಣ. ಸೊ ಇಂಟಿಗ್ರೇಷನ್ ಆಫ್ e⁻x ಇಂಟು ನೋಡಿ x² ಪ್ಲಸ್ 1 ಅಂತಿದೆ, ಡಿನಾಮಿನೇಟ್ರಲ್ಲಿ x ಪ್ಲಸ್ 1 ಹೋಲ್ ಸ್ಕ್ವಯರ್ ಅಂತ ಇದೆ. ಸ್ವಲ್ಪ ಇಲ್ಲಿ ನಾವು ಕೇರ್ಫುಲ್ಲಾಗಿರ್ಬೇಕು. ನೋಡಿ e⁻x ನೋಡಿ ನ್ಯೂಮರೇಟರಲ್ಲಿ ಈ ಪ್ಲಸ್ 1 ಅಂತಿದೆ, ಅಬ್ಸರ್ವ್ ಮಾಡಿ. ಸೊ ದಟ್ ಪ್ಲಸ್ 1 ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಆ ಪ್ಲಸ್ 1ಅನ್ನು -1 ಪ್ಲಸ್ 2 ಅಂತ ಬರೀಬೋದು. ಅವಾಗ -1 ಪ್ಲಸ್ 2 ಅಂದರೆ ಮತ್ತೆ ಪ್ಲಸ್ 1 ಆಗುತ್ತೆ. ಸೊ ಅಲ್ಲಿಗೆ x ಪ್ಲಸ್ 1 ಹೋಲ್ ಸ್ಕ್ವೇರ್ ಹಂಗೆ ಇರಲಿ. ರೀಸನ್ ಏನಂತಂದರೆ ನೋಡಿ, ಈಗ ಇದಿಷ್ಟು ನಾನು ಗ್ರೂಪ್ ಮಾಡ್ತೀನಿ. ಆಗ ಇದು x² ಮೈನಸ್ 1, ಓಕೆ, -1 ಪ್ಲಸ್ 2 ದಟ್ ವಿಲ್ ಬಿ ಪ್ಲಸ್ 1. ಇದಕ್ಕೆ ನಾನು a² - b² ಫಾರ್ಮುಲಾವನ್ನು ಹಾಕ್ಬೋದು. ಸೊ ಲೆಟ್ ಮಿ ರೈಟ್ ಇಟ್ ಅಗೈನ್. ಸೊ ಅದನ್ನು ನಾನು ಏನಂತ ಬರೆದೆ, e⁻x ಇಂಟು x² - 1 ಪ್ಲಸ್ 2 ಇವೆರಡು ಗ್ರೂಪ್ ಮಾಡ್ಕೋಬೇಕು, ಡಿವೈಡೆಡ್ ಬೈ x ಪ್ಲಸ್ 1 ಹೋಲ್ ಸ್ಕ್ವಯರ್ ಇಂಟು dx ಅಂತ ಆಗುತ್ತೆ. ಅಲ್ಲಿಗೆ e⁻x ಇಂಟು, ಸೊ a² - b² ಫಾರ್ಮುಲಾ ಇದಕ್ಕೆ ಯೂಸ್ ಮಾಡಿದ್ರೆ x - 1 ಇಂಟು x ಪ್ಲಸ್ 1 ಪ್ಲಸ್ 2 ಡಿವೈಡೆಡ್ ಬೈ x ಪ್ಲಸ್ 1 ಹೋಲ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು x. ಸೊ ಈಗ ನಾನು ಸ್ಪ್ಲಿಟ್ ಮಾಡ್ತೀನಿ. ನೋಡಿ, ಫಸ್ಟ್ ಟರ್ಮ್ ನ್ಯೂಮರೇಟರ್ಲಿರೋದು ಡಿವೈಡೆಡ್ ಬೈ ಡಿನಾಮಿನೇಟರ್ ಪ್ಲಸ್ ಸೆಕೆಂಡ್ ಟರ್ಮ್ ಬೈ ಡಿನಾಮಿನೇಟರ್. ಸೊ ದಟ್ ಈಸ್ e⁻x ಇಂಟು x - 1 ಇಂಟು x ಪ್ಲಸ್ 1 ಡಿವೈಡೆಡ್ ಬೈ x ಪ್ಲಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 2 ಬೈ x ಪ್ಲಸ್ 1 ಹೋಲ್ ಸ್ಕ್ವಯರ್. ಹಾಗಾದರೆ ಒಂದು x ಪ್ಲಸ್ 1 ಇಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಉಳಿದಿದ್ದು ನನಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀತೀನಿ. e⁻x ಇಂಟು x - 1 ಡಿವೈಡೆಡ್ ಬೈ ಒಂದು x ಪ್ಲಸ್ 1 ಕ್ಯಾನ್ಸಲ್ ಆಗಿ ಒಂದೇ x ಪ್ಲಸ್ 1 ಪ್ಲಸ್ 2 ಡಿವೈಡೆಡ್ ಬೈ x ಪ್ಲಸ್ 1 ಹೋಲ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು x. ನೋಡಿ, ಈಗ ಇದಿಷ್ಟನ್ನು ನೀವು ಓಕೆ f(x) ಅಂತ ಅಂದ್ಕೊಳ್ಳೋಣ. ಸೊ x - 1 ಡಿವೈಡೆಡ್ ಬೈ x ಪ್ಲಸ್ 1ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೋಡಿ ಈ ಆನ್ಸರ್ ಬರುತ್ತೆ, ಅಂದರೆ f'(x). ಸೊ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಥರ ಇದೆ ಇದು. ಸೊ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಯಾವುದು ನೋಡಿ, ಇನ್ನೊಂದು ಸರಿ x - 1 ಬೈ x ಪ್ಲಸ್ 1ನ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿಲ್ ಗೆಟಿಂಗ್ 2 ಬೈ x ಪ್ಲಸ್ 1 ಹೋಲ್ ಸ್ಕ್ವಯರ್ ಎಕ್ಸಾಕ್ಟ್ಲಿ ಬರುತ್ತೆ. ಅದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿ ನೋಡ್ಬೋದು, ಕೋಶನ್ ಟೂಲ್ ಯೂಸ್ ಮಾಡಿ. ಸೊ ಹಾಗಾದರೆ ಇದು ಈ ಫಾರ್ಮ್ನಲ್ಲಿದೆ ನೋಡಿ, e⁻x ಇಂಟು f(x) ಪ್ಲಸ್ f'(x) ಫಾರ್ಮ್ನಲ್ಲಿರ್ತಕ್ಕಂಥ ಇಂಟಿಗ್ರಲ್ಲು. ಸೊ ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಅಂದರೆ e⁻x ಇಂಟು f(x) ಆಗಿರುತ್ತೆ. ಹಾಗಾದರೆ ನನ್ನ ಆನ್ಸರ್ ಏನು ಬರಬೇಕು, e⁻x ನೋಡಿ ಇಲ್ಲಿ ಈ ಥರ ಇದೆ ಇದು. ಹಾಗಾದರೆ ಮೈ ಆನ್ಸರ್ ಶುಡ್ ಬಿ e⁻x ಇಂಟು ಫಂಕ್ಷನ್. ಓಕೆ, ಹಾಗಾದರೆ ಆನ್ಸರ್ ಈಸ್ e⁻x ಇಂಟು f(x) ಪ್ಲಸ್ ಈ ಥರ ಇರಬೇಕು. ದಟ್ ಈಸ್ e⁻x ಇಂಟು ಆ ಫಂಕ್ಷನ್ ಏನು x - 1 ಡಿವೈಡೆಡ್ ಬೈ x ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರಲ್. ಸೊ ಈ ಥರ ಆನ್ಸರ್ ಮಾಡಬೇಕು. ಓಕೆ, ಸೊ ಇನ್ ದಿಸ್ ಸೆಷನ್ ವಿ ಹ್ಯಾವ್ ಕವರ್ಡ್ ಪಾರ್ಟ್ A and part B of this Bidar district question paper. So note down all the solutions in your notebook. Let us solve part C and part D in the next session.